ಸಮುದ್ರಗಳಲ್ಲಿ ಅಲ್ಲಲ್ಲಿ ಹೊಳೆಗಳಲ್ಲಿ ನೀರುಗಳು ಇಕ್ಕಿದ್ದಾರೆ ದೇವರು. ಅಂದ್ರೆ ಸ್ಟಾಕ್ ಮಾಡೋದಕ್ಕೆ ಏನ್ ಮಾಡಿದ್ದಾರೆ, ಜಾಗ ಸಾಕಾಗಲ್ಲ ಪ್ರಿಯರೇ. ಅದಕ್ಕೆ ಆಳ ಮಾಡಬೇಕು. ಅಂದ್ರೆ ತೊಟ್ಟಿಲಿ ನೀರು ತುಂಬಬೇಕಾದ್ರೆ ಏನ್ ಮಾಡ್ತಾರೆ, ಅದಕ್ಕಂತ ಒಂದು ಇಷ್ಟು ಅಡಿ ಜಾಗ ಮಾಡಿ ಏನ್ ಮಾಡ್ತಾರೆ, ಕೊರೆದು ಅದು ಆಳವಾಗಿರ್ಬೇಕು, ಒಳಗಡೆ ಇರಬೇಕು. ಅಂದ್ರೆ ಮೇಲ್ಗಡೆ ಒಳಗಡೆ ಡಿಸ್ಟರ್ಬೆನ್ಸ್ ಆಗ್ಬಾರ್ದು. ಅದನ್ನು ತುಂಬಿ ಏನ್ ಮಾಡ್ತಾರೆ, ಮೇಲ್ಗಡೆ ಫಿಲಪ್ ಮಾಡಿ ಒಂದು ಬಾಗಿಲು ಮುಚ್ತಾರೆ. ಬಾಗಿಲು ಮುಚ್ಚಿ ಅದಕ್ಕೇನ್ ಮಾಡ್ತಾರೆ, ಬೀಗ ಹಾಕ್ತಾರೆ. ಓಕೆನಾ. ಈಗ ದೇವ್ರು ಏನ್ ಮಾಡಿದ್ದಾರೆ, ಇರುವಂತ ನೀರುಗಳು ಫುಲ್ಲು ಭೂಮಿ ಮೇಲೆಲ್ಲ ನೀರಿರುವಾಗ ಏನ್ ಮಾಡ್ತಾ ಇದಾರೆ, ಅರ್ಧ ಟ್ಯಾಂಕ್ ನೀರನ್ನು ಮ್ಯಾಲ್ಗಡೆ ಮೋಡಗಳಲ್ಲಿ ಶಿಫ್ಟ್ ಮಾಡಿದ್ದಾರೆ. ಅರ್ಧ ಟ್ಯಾಂಕ್ ನೀರನ್ನು ಸಮುದ್ರದಲ್ಲಿ ಅಲ್ಲಲ್ಲಿ ಇಟ್ಟಿದ್ದಾರೆ. ಆಳವಾಗಿ ಅಲ್ಲಲ್ಲಿ ಈ ಕಡೆ ನೋಡುವಾಗ ಸಮುದ್ರ ಬಹಳ ಆಳ ಇರುತ್ತೆ ಬೇರೆ, ಬಹಳ ಆಳ ಇರುತ್ತೆ. ಸಮುದ್ರದ ಕಡೆ ಹಡಗುಗಳು ಹೋಗ್ತವೆ, ಮನುಷ್ಯಗಳಲ್ಲಿ ತೇಲಾಡೋಕ್ಕಾಗಲ್ಲ, ಯಾಕಂದ್ರೆ ಆಳವಾಗಿರುತ್ತೆ. ಯಾಕಂದ್ರೆ ದೇವರು ಸ್ಟಾಕ್ ಮಾಡೋದಕ್ಕೆ ಏನ್ ಮಾಡಿದಾರೆ ಗೊತ್ತಾ, ತುಂಬಾ ಒಳಗಡೆ ಕೊರೆದು ಅದನ್ನು ನೀರಲ್ಲಿ ಇಟ್ಟಿದ್ದಾರೆ. ಒಂದು ವೇಳೆ ಅದು ಆಳವಾಗಿಲ್ಲ, ಮ್ಯಾಲ್ಗಡೆನೇ ಇರಬೇಕು, ನೀರು ಸ್ಟಡಿ ಮಾತ್ರ ಇರಬೇಕು ಅನ್ನೋ ಇದಿದ್ರೆ ಭೂಮಿ ಮೇಲೆಲ್ಲ ಏನಿರೋದು ಗೊತ್ತಾ, ಏನಿರೋದು, ನೀರೇ ಇರೋದು. ಅದನ್ನು ಕೊರೆದಿದ್ದಾರೆ. ಯಾಕಂದ್ರೆ ನೀರಲ್ಲಿ ಜಾಸ್ತಿ ಇಳಿಸ್ಬೇಕು, ಜನಗಳಿಗೆ ಯಾವುದೇ ರೀತಿ ನಮ್ಮ ಮಕ್ಕಳಿಗೆ ತೊಂದರೆ ಆಗಬಾರ್ದು ಏನ್ ಮಾಡಿದ್ದಾರೆ, ಜಲ ಸಮೂಹಗಳು ಏನ್ ಮಾಡಿದ್ದಾರೆ, ಬೇರೆ ಬೇರೆ ಮಾಡಿದ್ದಾರೆ. ಜಲ ಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ, ಅದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು. ದೇವರು